ಮಿಷನ್ ರೈಸ್ ಡ್ರಗ್ಸ್ ವಿರುದ್ಧ ಸಮರ ಬೆಂಗಳೂರಿನ ಅಮೃತಹಳ್ಳಿ, ಕಾಡುಗೋಡಿ, ಯಶವಂತಪುರ, ಮಹದೇವಪುರ ಸೇರಿದಂತೆ ಬೆಂಗಳೂರಿನ ವಿವಿಧ ಕಡೆ ಅಭಿಯಾನ ನಡೆದವು. 28 ಕೋಟಿ ಮೌಲ್ಯದ ಡ್ರಗ್ಸ್ ಜಾಲ ಪತ್ತೆಯಾಗಿರುವುದು. 8 ವಿದೇಶಿಗರು, 21 ಹೊರ ರಾಜ್ಯದವರು, 10 ಸ್ಥಳೀಯರು ಸೇರಿ 39 ಆರೋಪಿಗಳ ಸೆರೆಯಾಗಿರುವುದು. ಮಿಷನ್ ರೈಸ್ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಮೃತಹಳ್ಳಿ, ಕಾಡುಗೋಡಿ, ಯಶವಂತಪುರ, ಮಹದೇವಪುರ, ಯಲಹಂಕ ಸೇರಿದಂತೆ ಹಲವು ಕಡೆ ಡ್ರಗ್ಸ್ನ ವಿರುದ್ಧ ಅಭಿಯಾನ ನಡೆದಿದೆ. ಬರೋಬ್ಬರಿ 28 ಕೋಟಿ ಮೌಲ್ಯದ 21 ಕೆಜಿಗೂ ಹೆಚ್ಚು ಬೃಹತ್ ಡ್ರಗ್ ಜಾಲ ಬೆಳಕಿಗೆ ಬಂದಿರುವುದು. 8 ವಿದೇಶಿಗರು, 21 ಹೊರ ರಾಜ್ಯದವರು, 10 ಜನ ಸ್ಥಳೀಯರು ಸೇರಿ 39 ಜನ ಡ್ರಗ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜ್ 28 ಕೋಟಿದು, ಗಿರಿನಗರ್ ಅಂದಾಜ್ 10 ಕೋಟಿದು, ಸಿಸಿಬಿ ಅಂದಾಜ್ 8 ಕೋಟಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದಾಜ್ 3 ಕೋಟಿ, ಯಶವಂತಪುರ 1 ಕೋಟಿ 70 ಲಕ್ಷ, ಯಲಹಂಕ 1 ಕೋಟಿ 60 ಲಕ್ಷ ಅಂದಾಜ್, ಹೆಬ್ಬಾಲ ಅಂದಾಜ್ 19 ಲಕ್ಷ, ನಂದಿನಿ ಲೇಔಟ್ 30 ಲಕ್ಷ, ಕಾಡುಗುಡಿ 15 ಲಕ್ಷ, ಮಲ್ಲೇಶ್ವರಂ 15 ಲಕ್ಷ, ಗೋವಿಂದಪುರ 11 ಲಕ್ಷ, ಬಾಗಲೂರ್ 2 ಕೇಸ್ ಸೇರಿ 10 ಲಕ್ಷ, ಮಹಾಲಕ್ಷ್ಮಿ ಲೇಔಟ್ 10 ಲಕ್ಷ, ಮಹದೇವಪುರ 10 ಲಕ್ಷ, ಬೇಗೂರ್ 10 ಲಕ್ಷ ಮತ್ತೆ ಕೋತ್ನೂರ್ 7 ಲಕ್ಷ. ಇದು ಎಲ್ಲ ಸೇರಿ ಟೋಟಲ್ ಅಂದಾಜ್ 55 ಕೋಟಿ. ಇದು ಮಾರ್ಕೆಟ್ ವ್ಯಾಲ್ಯೂ 55 ಕೋಟಿ ಬರ್ತಾ ಇದೆ. ಇದರಲ್ಲಿ MDMA, ಕೊಕೇನ್, ಹೈಡ್ರೋಗಾಂಜಾ, ಗಾಂಜಾ, ಓಪಿಯಂ, ಮಾರ್ಫಿನ್ ಮತ್ತು 17 ಲಕ್ಷ ಕ್ಯಾಶ್ ಕೂಡ ರಿಕವರಿ ಇದೆ. ಅದು ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್. ಅಲ್ಲಿಂದ ನಮ್ಮ ಒಬ್ಬ ಪೆಡ್ಲರ್ ಕಡೆಯಿಂದ ರಿಕವರಿ ಇದೆ. ಅಕೌಂಟ್ ಅಲ್ಲಿ ಅವರು ಹೋಗಿತ್ತು, ನಾವು ಸೀಸ್ ಮಾಡಿದೀವಿ. ಮತ್ತೆ ಕೆಲವು ಮೊಬೈಲ್ ಫೋನ್ಸ್ ಮತ್ತೆ ವೆಹಿಕಲ್ಸ್ ಎಲ್ಲ. ಇದರಲ್ಲಿ ಫಾರಿನರ್ಸ್ 8 ಜನ, ಬೇರೆ ರಾಜ್ಯದವರು 21 ಜನ ಮತ್ತೆ ನಮ್ಮ ಕರ್ನಾಟಕದವರು 10 ಜನ, ಎಲ್ಲ ಸೇರಿ 39 ಜನ ಅರೆಸ್ಟ್ ಮಾಡಿದ್ದೀವಿ.